ಈಗ ಸಾಲ್ ಸೂಟಿ ಕೊಟ್ರು ಟ್ಯೂಷನ್ ಕಡೆ ಹೋಗ್ಬೇಕಲ್ಲ ಅಲ್ಲಿ ಇಲೆಕ್ಷನ್ ಪ್ರಚಾರ ಅಂತೇಳಿ ಇಲೆಕ್ಷನ್ ಅವ್ರನ್ನ ಅಡ್ಡಾಡ್ಕೊತ ಹೋಗಿ ಹೊಡಿಬೇಡ ಬಿಡು ಏನೇನೋ ಹೊಡಿಬೇಡ ಹೇಳೋದು ಕೇಳಿಲಿ ಏನ ಸಾಲಿ ಹೋದ್ರ ರೊಕ್ಕ ಇಕ್ಕ ಏನ್ರ ಕೊಡ್ತಾರ ಏನ್ ಕೊಡ್ತಾರ ಇಲ್ಲಿ ಎಲೆಕ್ಷನ್ ಪ್ರಚಾರ ಹೋದ್ರ ರೊಕ್ಕ ಕೊಡ್ತಾರ ಊಟ ಕೊಡ್ತಾರ ಎಲ್ಲಾ ಅದ್ರ ಸಂಬಂಧ ಹೊಕ್ಕಿನ ಸುಮ್ಬಿಡು ಹೊಡಿಬೇಡ ನಾನು ಮುಂದೆ MLA ಹಾಕಿನಿ MLA ಬೇಡ ಸಾಲಿ ಕಲಿ ಮೊದಲ ಈ ಸಾಲಿ ಸಾಲಿ ಕಲ್ತ ಯಾರು ಉದ್ದಾರ ಆಗ್ಯಾರ ಈಗ ಸಾಲಿ ಕಲ್ತ್ರೆ ಯಾರು ಉದ್ದಾರ ಆಗ್ಯಾರ ಅಂತಿ ನಿಮ್ಮ ಅಪ್ಪ ನಂದನಿಂದ ಸಂಬಂಧ ದುಡಿಯಾಕ ಹೋಗಿ ನಾನು ಬೆಂಗಳೂರ್ಕ ಇವತ್ತು ಬರಾಕತ್ತಾನ ಬಂದ ನಾನು ಚರ್ಮನ ಸುಲಿತಾನೆ ಆ ಮಗ ಬೆಂಗಳೂರಿನಿಂದ ಬಂದು ನನ್ನ ಮುಂದೆ ಏನು ಕಿಶಂಗದಾನ ನೀ ಸುಮ್ಮನಿಡು ನಾ ಸೀದಾ ಎಲೆಕ್ಷನ್ ಪ್ರಚಾರಕ್ಕೆ ಹೋಗ್ತೀನಿ ನಾ ಹೋಗುದು ಬರುದು ನಿನ್ನ ಗಂಡನ ಮುಂದೆ ಹೇಳಿ ನಿನ್ನ ಹೆಣ್ಣಾನೆ ಕೇಳುತ್ತೀನಿ ನಿಮ್ಮಪ್ಪ ಬರಾತಾನ ನಿನ್ನ ನಾಲ್ಕು ಬರೀನು ಕೊಡಿಸ್ತೇನ ಇಲೆಕ್ಷನ್ ಪ್ರಚಾರ ಅಂತೇಳಿ ಹರಿಗಾಡ್ಕೋತ ಹೋಗಿ ಹೊರಾಮಿ ನಮ್ಮಪ್ಪ ಬಂದು ಸುಳಿ ಮಗ ನಾನು ಹೊಡಿತಾನ ಈಕಿ ಹೇಳ್ತಾಳ ಹಿಂತಿ ಮಾತು ಕೇಳ್ತಾನ ಅದು ಸುಳಿ ಮಗ ಸುಮ್ಮನೆ 4 ದಿನ ಹೋದವ್ರು ನಮ್ಮನೆ ಮಾಡ್ತೀನಿ ಟ್ಯೂಷನ್ಗೆ ಆಮೇಲೆ ಎಚ್ಚರಿಗಾಡ್ತೀನಿ ಯವ್ವ ಆಯ್ತು ನಾ ಟ್ಯೂಷನ್ಗೆ ಹೋಗ್ತೀನಿ ನಾ ಇಷ್ಟು ದಿನ ಟ್ಯೂಷನ್ ಬಿಟ್ಟು ಅಪ್ಪನ ಮುಂದೆ ಹೇಳ್ಬೇಡ ಏನು ಹೇಳ್ತೀನಿ ಕರೆಗೆ ಹೋಗಿಲ್ಲ ಹ್ಞೂ ಕರೆ ಹೋಗ್ತೀನಿ ನಮ್ಮ ಅಪ್ಪ ಬಂಗಾರ ನಮ್ಮ ಸಾಲಿಗೆ ಹೋಗಪ್ಪ ಇರಾವ್ ಒಬ್ಬದಿ ನಡಿ ಗಾಡಿ ಹೋಗಿ ಒಂದ್ ತಾಸ ನಾ ಫೋನ್ ಹಚ್ಚಿ ಒಂದ್ ತಾಸ ನಾ ನಿಂತು ಒಂದ್ ತಾಸ ಈ ಮಗ ಏನ ಬರಾಕತ್ತಿಲ್ಲ ಬರುಮಟ ಇಲ್ಲೇ ಸೈಡ್ ಮಕ್ಕೊಂಡ್ಬಿಡ್ತೀನಿ ಏನಾಗೋದಾಗಿ ಅವನ ಹುಡುಗ್ಯಾರ ಫೋನ್ ಹಚ್ಚಿದ್ರ 3ನೇ ರಿಂಗಿಗೆ ಹುಡುಗ್ಯಾರ ಕಾಲ್ ತಳಗಿರ್ತಾರ ಫೋನ್ ಹಚ್ಚಿದ್ರ 3 ತಾಸ ಬರಲ್ಲ ಹುಡುಗ್ಯಾರ ಕಡೆ ಏನೈತಿ ಅದಕ್ಕೆ ನಮ್ಮ ಕಡೆ ಏನೈತಿ ಇನ್ನೂ ಇಲ್ಲ ಅದ ಮಗ ಬಂದು ಎಬಸಿಲ್ಲ ನನಗೆ ನೀ ಹಾಕೋಬೇಕು ಹಾಕಲ ಮತ್ತೆ ತಗೋ ಇವ್ರವ್ರದ್ದು ಎಲ್ಲರದು ಕಾಲು ಬಿದ್ದೀನಿ ಇನ್ನು ಹಣಿಮ್ಯಾ ಮಗಂದು ಒಬ್ಬಂದ ಕಾಲು ಮುಗಿಬೇಕು ಆ ಶಂಕರನ್ ಕಿರಿಕಿರಿಗಿನ ए भरेले ये सरकार ख्याल से रुका अभी तो इलेक्शन ठहरे ऐसा लड़का नहीं असल पवा पन्ने खो तर परिस्थिति चल बे कार्ड फेंको फूल चल ढींगे ಸಾಯಿಬಾ ಎಷ್ಟು ಜೋಡಿದ್ರೆ ಚಪ್ಪಲ್ಲಾರ ಹೊಡಿಬೇಕಲ್ಲ ನೀನು ಒಂದು ಲಕ್ಷ ಬಿತ್ತಿನ ಬರೇ ಇದ ಮಾತನಾಕತ್ತಿ ಮುಕುಳಿ ಮುಚ್ಕೊಂಡು ನಡಿ ಯಾಕ್ರಲ್ಲೇ ಹಿಂಗೆ ಕೊಳ್ಕೊಳಕತ್ತೀರ ಸತ್ತಿನ ಹೆಣ್ಮಕ್ಳೇ ನಾನ ನೀ ಸತ್ತಿಲ್ಲೋ ನಾ ಸತ್ತೀನಿ ನಿನ್ ಮಗ ಶಂಕರ ನನ್ನ ಜೀವನ ಹಾಳು ಮಾಡ್ಯಾನ ಹೇಳಲೇ ಅವಂಗ ಏನ್ ಹೇಳಿ ಅಂತದೇನ್ ಮಾಡ್ಯಾನು ಮಕ್ಕಳೇ ನಿಮ್ ಜೀವನ ನನ್ನ ಮಗ ಹನುಮಂತನ ನಿನ್ ಮಗ ಕಾರ್ಬಾರ್ ಮಾಡಿದ್ 1 2 ಊರಾಗ ನನ್ನ ಅಪೋಸಿಟ್ ನಿನ್ ಮಗ ಪರಿಚಯ ಮಾಡಕ್ ಹೊಂಟಾನ ಎಲೆ ನೀವೇ ಇಲ್ಲಿ ಉಣ್ಣಾಕ್ ಬಂದ್ರನ ಹೇಳಲ್ಲ ನನ್ನ ಬಗ್ಗೆ ಏನ್ ಹೇಳಬೇಕು ಮಗನ ನನ್ನ ಮಗಂದ ವಯಸ್ಸಿಲ್ಲ ವೋಟಿಂಗ್ ಕಾರ್ಡ್ ಇಲ್ಲ ಅವ ಹೆಂಗ ನಿಮ್ಮ ಅಪೋಸಿಟ್ ಎಲೆಕ್ಷನ್ ಮಾಡ್ತಾನಲೇ ಪ್ರಚಾರ ಇದು ಯಾಕೆ ಹಾಕಿರ ನನಗ ನಮ್ಮ ಪಕ್ಷಕ್ಕೆ ಬರ್ಬೇಕಂತೇಳಿ ಹಾಕಿನ ನೋಡ್ರಿ ಸಾವ್ಕಾರ ನಾವಂತರೂ ಯಾವ ಎಲೆಕ್ಷನ್ಗೆ ಸಪೋರ್ಟ್ ಮಾಡಲ್ಲ ನಮ್ಗೆ ಯಾಕೆ ಬೇಕು ದುಡ್ಕೊಂಡ್ ತಿನ್ನೋರಿಗೆ ನಿಮ್ಮ ಅಪೋಸಿಟ್ ನನ್ನ ಮಗ ಪ್ರಚಾರ ಮಾಡಾಕತ್ತಾನಂದ್ರ ಚಪ್ಪಲ್ ಹರಿಯಂಗ ಅವಂಗ ಹೊಡಿತೀನಿ ಈಗ ನೀವು ಸುಮ್ಮ ಹೋಗ್ರಿ ಈಗ ಹೇಳ್ರಿ ಬಾಯಾಗ ಉಂಡಿ ಇರ್ತಾರೆ ಯಾರ್ರಿ ಸಾಯಿಬಾ ಹೇಳ್ರಿ ನನ್ನ ಮಗ ಏನ್ ತಪ್ಪು ಮಾಡ್ಯಾನಲ್ಲ ಇಲ್ಲ ನಿನಗಲ್ಲ ನನ್ನ ಮಗ್ಗ ನಾ ಹೊಡಿತೀನಿ ಇವನ್ ಕಡೆ ಯಾಕ ಬರೋಣ ಮಕ್ಕಳ ತಂದೆ ಮಗಿಗೆ ಜಗಳ ಹಚ್ಚಿಡು ಮಕ್ಕಳು ಇವರು ನನ್ನ ಮಗ ಏನು ಅನ್ನೋದು ನನಗೂ ಗೊತ್ತೈತಿ ಎಲೆಕ್ಷನ್ ವೋಟಿಂಗ್ ಇಲ್ಲ
ಏನು ಶೇಂಗಾ ಇಲ್ಲ ಅವ ಹೆಂಗೆ ಪ್ರಚಾರ ಮಾಡ್ತಾನ? ಈ ಮಗ ಹುಡುಗಿಯರು ಮಿಸ್ಕಲ್ ಮಾಡಿದ್ರೆ 3 ನಿಮಿಷಕ್ಕೆ ಇರ್ತಾರೆ, ನನಗೆ ಕರೆ ವಿನ ಬಂದಿಲ್ಲ. ಬರ್ಲಿ ಮಗ, ಎಲ್ಲ ಕಡೆ ಹುಡುಕಾಡ್ಕೊಂಡಿನಿ, ಹನುಮಂತನ ಹೇಳಿ ಮಕ್ಕೊಂಡ್ಲ. ಏ ಅಣ್ಣ ಎದ್ದೇಳು ಅಣ್ಣ, ಹುಡ್ದಿ ಬಿಡ್ದಿದ್ದೇನೋ ಮರೆ ಮರೆ ಅಲ್ಲ ಹುಚ್ಚಿಲ್ಲ ಮರೆ. ಹನುಮಂತನ ಎದ್ದೇಳು ಮರೆ, ನಡಿ ಹೋಗಮ್ ನಡಿ. ಈಗ ಬಂದೇನಪ್ಪ ನೀನು? ಮತ್ತೇನ್ ಮಾಡ್ತೀವಿ ಮರೆ, ಕುಡಿದು ಮಕ್ಕೊಂಡೇನಿ, ನಡಿ ಹೋಗಮ್ ನಡಿ. ಯಶವಂತಪುರ ಟ್ರೇನ್ ಯಾವಾಗ ಬಂದೈತಿ? ನೀ ಯಾವಾಗ ಬಂದೆ? ನಿಮಿಷದಾಗ ನಿನಗೆ ಏನೋ ಗೊತ್ತಾಗಲ್ಲ ಮರೆ. ನಡಿ ಬಾ ಮೊದಲು ಮನೆ ನಡಿ, ಅಲ್ಲಿ ಐತಿ ಬಾ ಕರ್ಕೊಂಡು ಹೋಗ್ತೀನಿ ನಡಿ ಮೊದಲು. ಬಾರು ಮರೆ, ಕುಡಿದ ನಿಮಿಷದಾಗ ಎಲ್ಲರೂ ಬೀಳ್ಕೊಂತ ಬರೀ. ಆದ್ರೂ ಬೆಂಗಳೂರು ಜೀವನ ಭಾಳ ಕಷ್ಟಲೇಪ. ಇವನು ಹೆಂಡ್ರ ಮಕ್ಕಳು ಬಿಟ್ಟು ಇಲ್ಲೇ ನಿಂತ್ಬಿಡು. ನಮ್ಮ ಮನೆ ಬತ್ತ ನಾ ಬರ್ಲಾ ದೋಸ್ತ? ಹಾ ಹೋಗೋಣ. ಮತ್ತೇನಾರ ಸಂಜೆ ಮುಂದೆ ವ್ಯವಸ್ಥೆ? ಸಂಜೆ ಮುಂದೆ ಒಂದು 90 ಐತೇಳಿ, ಯಾಕನ್ಸ್ತಿ? ಮತ್ತೆ ಹೇಳ್ಬೇಕಪ್ಪ, ತಪ್ಸ್ಬಾರ್ದಿ. ಆಯ್ತು, ಈಗ ನನ್ನ ಹೆಂಡ್ರ ಮಕ್ಕಳು ನನ್ನ ದಾರಿ ಕಾಯಕತ್ತಾರ. ನಾನು ಆಯ್ತು ಹೋಗ್ಬಾ. ನಾ ಹೋಗ್ಯಾ? ನೀ ಹೋಗ್ಬಾ. ಹೋಗಿ ಬರ್ತೀನಿ. ಅವನವ್ನು ನಮ್ಮ ಅವ್ ಸಾಲಿ ಹೋಗ ಸಾಯ್ತಾಳ. ಅವನವ್ನು ಸಾಲಿ ಕಲ್ತಿ ಆ ಮಗಾರು ಉದ್ದಾರಾಗ್ಯಾನ ಅವನು. ಅಲ್ಲ ಸುಳಿ ಮಗ, ನಮ್ಮ ಅಪ್ಪ ಇಲ್ಲಾಕ ಬಂದ? ಮೊದಲೇ ಸಾಲಿ ಟೈಮ್ನೂ ಅಲ್ಲ, ಟ್ಯೂಷನ್ ಟೈಮ್ನೂ ಅಲ್ಲ. ಎಲ್ರಿ ಡಕ್ಕೋತಿ ಮನೆ ಕಡೆ ಅಂತೂ ಯಾರೂ ಕಾಣಕತ್ತಿಲ್ಲ. ನನ್ನ ಮಗ ಸಾಲಿ ಹೋಗಿರ್ಬೇಕು, ನನ್ನ ಹೆಂಡತಿ ಸುಸ್ತಾಗಿ ಮನ್ಯಾಗ ಮಕ್ಕೊಂಡಿರ್ಬೇಕು. 6 ತಿಂಗಳು ಆತು ಈಗ. ಹೋಗಿ ಮನೆ ಕರ್ಮಿಸ್ತೀನಿ. ಹೋಗ ಮಗನ, ನೀ ಹೆಂಗ್ ಹೋಗಿ ಹಂಗೆ ಹಿಂದೆ ಬಂದ ನೋಡ್ತೀನಿ ನಾನು. ಒಳಗೆ ಮಕ್ಕೊಂಡಿರ್ಬೇಕಲ್ಲ. ಮಕ್ಕೊಂದಾಳಬೇಕು ಸುಸ್ತಾಗಿ. ಪದ್ಮ ಅಲ್ಲ 6 ತಿಂಗಳಾತ. 6 ತಿಂಗಳದಾಗ ಮನಗಂಡ ಉಬ್ಬೆ ಬಿಟ್ಟಾಳಲ್ಲ. ಬಾ ನಾ ಹಾಕಿದ ರೊಕ್ಕದಾಗ 6 ತಿಂಗಳು ಬರೀ ಸೇಬು ಹಣ್ಣು ತಿಂದು ಸೇಬು ಹಣ್ಣದಂಗೆ ಬಾತಿಯಲ್ಲ. ಎಲ್ಲಿ ಅದ ನನ್ನ ಕುಲಪುತ್ರ? ನಿಮ್ ಕುಲ್ಪುತ್ರ ಒಂದಿನ ಸಾಲಿ ಬಿಟ್ಟಿಲ್ಲ, ಒಂದಿನ ಟ್ಯೂಷನ್ ಬಿಟ್ಟಿಲ್ಲ. ಇವಾಗ ಟ್ಯೂಷನ್ಗೆ ಹೋಗ್ಯಾನ್ರಿ. ಅವ ಮೊದಲೇ ಯಾರ ಮಗ ಹೇಳ? ನಮ್ಮ ಇಬ್ಬರಿಗೆ ಹುಟ್ಟಿದ ಮಗ ಅದಾನವ. ಅವನು ನಮ್ಮ ಅಪ್ಪರೇ ಬಂದಾನ. ನಮ್ಮವ್ ನನ್ನ ಬಗ್ಗೆ ಏನು ಹೇಳಕತ್ತ ಏನೋ. ಅವನು ಹಾನು ಇಲ್ಲ ಹೂನು ಇಲ್ಲ. ನಮ್ಮವ್ ನನ್ನ ಬಗ್ಗೆ ಏನು ಹೇಳ್ತಿರ್ತಾ ತಡಿ. ಅಯ್ಯೋ ಪಾಪ, ಎಷ್ಟು ಬೆವರು ಬಂದೈತ್ರಿ ನಿಮಗೆ. ಕೆಲಸ ಮಾಡಿ ಅಲ್ಲಿ ಬೆಂಗಳೂರದಾಗ ಒಂದು ದಿನನೂ ಬೆವ್ರು ಹರಿದಿಲ್ಲ. ಇವತ್ತು ಬೆವ್ರು ಹರಿತಿದ್ದೀನ. ಅದು ಹೋಗ್ಲಿ ಬಿಡು. ನಮ್ಮ ಶಂಕರಾಗಿ 2 ಮಗ್ಗಿ 3 ಮಗ್ಗಿ 4 ಮಗ್ಗಿ ABCD ರಟೈಕ ಬರ್ತಾವಿಲ್ಲ. ಅವಂದೇನ್ ಕೇಳ್ತೀರಿ ಹಾಟ್ಯಾಂದ? ಅಲ್ಲ ಇವನು ನಮ್ಮವ್ ನಮ್ಮ ಅಪ್ಪನ ಮುಂದೆ ಇಟ್ಟು ಹೇಳ್ತಾಳಿಕೆ ಎಲ್ಲ ನಂದು ಟ್ಯೂಷನ್ಗೆ ಹೋಗಿದ್ದು ಹೋಗ್ಲಾರ್ದು ಸಾಲಿಗೆ ಮತ್ತು ನಾ ಪ್ರಚಾರ ತಿರುಗಾಡೋದು ಹೇಳ್ತಾ. ಶಂಕರಾನ್ ಬದಿ ಬರಾಕತ್ತಿದ್ವಿ. ಎಲ್ಲಿ ಬಾ. ಯಾಕೆ ಮಗನ ಇಲ್ಲಾಕ ಹೋಯ್ಕೊಳಕತ್ತಿ ಕುಂತ ತೊಳಗ? ಯಾಕಲೆ ನಮ್ಮ ಟ್ಯೂಷನ್ ಮಾಸ್ತರ್ ಸತ್ತ. ಇವನು ತಂದಿಕ್ಕಿ ಹೆಚ್ಚಿದ್ದಲ್ವ ಮರ. ಬಾಪ ಏನಾಗಿತ್ತು ಅವಂಗ? ಅವ್ನಿಗೆ ಏನೋ ಆಗಿತ್ತ. ನಾನು ಹೋಗ್ಬಿಟ್ನಾಗೆ ಟ್ಯೂಷನ್ ಬಂದಾಗಿತ್ತು. ಈಗ ಅದಕ್ಕೆ ಸಾಲಿ ಬಿಟ್ಟು ಬಂದೇನ? ಆಯ್ತಳಪ್ಪ, ಒಂದು ಹೂವಿನ ಹಾರ ತಗೋ. ನಾನು ನೀನು ನಿಮ್ಮ ಹೋಗಿ ಹೂವಿನ ಹಾರ ಹಾಕ್ಬರ್ನ. ಆಯ್ತಾ? ದೊಡ್ಡ ಪುಣ್ಯಾತ್ಮರ ಸಹಾಯಕತ್ರ ಎಂತಿಂತವ್ರ ಮಕ್ಕಳು ಇಲ್ಲಿ ಬಾ. ಇಲ್ಲಿ ಮಗನ, ಈಗ ಮಾಸ್ತರ್ ಕಡೆ ಹೋಗೋಣ. ಹೋಗಿ ಹೂವಿನ ಹಾರ ಹಾಕ್ಬರ್ನ. ನೀ ಸಂಜೆನ ಅಪೋಸಿಟ್ ಪ್ರಚಾರ ಮಾಡಕತ್ತಿ ಅಂತಲ್ಲೋ ಮಗನ. ಇದ್ದಿದ್ದಿಲ್ಲಾರ್ದ ಏನು ಊರಾಗ ಕಾಬಾರ ಸರ್ ಮಗನ ನೀನು? ಇಲ್ಲಪ್ಪ, ನಾ ಹೋಗ್ಯಾರ ಪ್ರಚಾರಕ್ಕೆ. ಮೊನ್ನೆ ಚಿಕನ್ ಮಾಡಿಸಿರು, ಚಿಕನ್ ಊಟಕ್ಕೆ ಹೋಗಿದ್ದೆ. ಸಂಜೆ ಮಗ ಚಪ್ಪಲಿ ಹೊಡ್ತೆ. ಅವನು ಎಂಥವ್ರೆ ಸತ್ತಿರ ನಾ ಹೋಗ ಅವ್ನು ಕೂಡ ಪ್ರಚಾರಕ್ಕೆ ಹೋಗಿ ಅಣ್ಣ ಒಂದಿನ ಕೇಳಿ ಅಣ್ಣ ಹೋಗಿದ್ದು. ಇನ್ನ ನೀ ಹೋಗಿಲ್ಲ ಪುಟ್ಟ ಹಸಿ ಮಗನ ಹೋಗಿಲ್ಲಪ್ಪ. ಇಲ್ಲಲ್ಲಿ ಬೆಂಗಳೂರಿನಿಂದ ಬರೋ ಮುಂದೆ ಅವನ ಹೇಳಿದ ಏನಂದ, ನಿನ್ ಮಗ ನೋಡಪ್ಪ ನನ್ನ ಅಪೋಸಿಟ್ ಪ್ರಚಾರ ಮಾಡಾಕತ್ತಾನಂತ ಹೇಳನವ. ಇನ್ನೊಮ್ಮೆ ಹೋಗ್ಬೇಡಪ್ಪ ಹಂಗೆಲ್ಲ. ಇಲ್ಲಪ್ಪ, ನಾ ಚಿಕನ್ ಊಟಕ್ಕೆ ಹೋಗಿದ್ದೆ. ಭಾಳ ಇದಿತ್ತು. ಚಿಕನ್ ಮಾಡಿದ್ರಪ್ಪ ಒಂದು ಬಂದೆ. ಈಗ ಉಣ್ಣಾಕ ತಿನ್ನಾಕ ಹೋಗ, ಪ್ರಚಾರ ಕೊಟ್ಟ ಹೋಗ್ಬೇಡ. ಇಲ್ಲಪ್ಪ, ನಾ ಇನ್ನಕ್ಕಾರ ಹೋಗಿಲ್ಲ ಸುಳಿ ಮಗನ ಕೂಡ. ಊರಾಗ ಯಾರಿಗೂ ಬೇಸರ ಆಗ್ಬಾರ್ದು. ಆಯ್ತಾ? ಬೇಸರ ನೀ ಬೇಸರ ಹಾಕಿ ಕರೆ ನಾ ಆಗಲ್ಲ. ಏನಿಲ್ಲ, ಹೋಗುನ್. ಹೋಗಿ ಮಾಸ್ತರ್ಗೊಂದು ಹೂವಿನ ಹಾಕಿ ಬರೋಣ. ನಡ್ರಿ ಹೋಗೋಣ. ಭಾಳ ದುಃಖ ಆಗ್ಬಿಟ್ಟಿತ್ತು. ಶಂಕರ ಮಗ ಸಾಲಿಗೆ ಬಂದಿಲ್ಲ, ಟ್ಯೂಷನ್ಗೆ ಬಂದಿಲ್ಲ. ಇಲ್ಲ ಅವ್ರು ಅನಾರ ನಮಸ್ಕಾರ.
ಇಲ್ಲ ಹನುಮಂತರ ಮಗ ಶಂಕರ ಮನಿ ಯಾವ್ದ್ರಿ ಲಪುಡ್ ಸೋಯ ಮಗನ ಬೆಣ್ಣ ಇತ್ತೀರಿ ನೀವು ಅಣ್ಣ? ಅವೇನ್ ಸಾಲಿ ಕಲಿತಾನ್ರಿ ಅವ್ರ ಮನಿ ಯಾವ್ದ್ರಣ್ಣ? ಇಲ್ಲ ಐತ್ ನೋಡ್ರಿ ಆಚ ಕಡೆ ಐತ್ ನೋಡ್ರಿ ಅಲ್ಲಿ ಹೂವಿನ ಹಾರ ಹಾಕ್ತೇವಲ್ಲ ನೀ ಅಳ್ಬೇಕ ಗೊತ್ತೈತಿಲ್ಲ ಹಾ ಬರ್ರಿ ಹೋಗು ನಮಸ್ಕಾರ ಶಂಕ್ರೆ ಮಾಸ್ತರ್ ಸತ್ತಾನಂದೆಲ್ಲೋ ಹಾಪ್ ಸುಳಿ ಮಗನ ಬಂದ್ ಇಲ್ಲೇ ನಿಂತಾನಲ್ಲ ಅವನು ಅವ ಸಂಖ್ಯೆ ಹೇಳಿದ್ ಬರೋಬ್ಬರಿ ಆಗೈತಿ ಮಗನ ಸರ ಈ ಮಗ ಅದಾನಲ್ಲ ನೀವು ಸತ್ತಾನ ಸಾಲಿ ಬಿಟ್ಟಾನ್ರಿ ಮಗ ಹಿಂಗ್ ಹೇಳ್ಯಾನ್ರಿ ಮಗ ಪಾಪ ಸತ್ತಾನ ಅಂತ ಹೇಳಿ ಕಿಸನ್ ಸಾಲೇನ ಬಿಟ್ಟಾನ್ರಿ ಏ ಇಲ್ಲಪ್ಪ ಆ ತೊಣಸ್ಯಾಳ ಗೌಡ ಅದನ್ಲ ಆ ಗೌಡ ಸತ್ತಿದ್ದ ನಮ್ಮ ಮಾಸ್ತರ್ ಅಲ್ಲಿ ಹೋಗಿದ್ದ ಹಿಂಗಾಗೈತದು ಈ ಮಾಸ್ತರ್ ಸತ್ತಾನ ಯಾರು ಹೇಳ್ಯಾರ ನನಗೆ ಹಾಪ್ ಸುಳಿ ಮಗನ ಆಗಾಳೆ ಮಾಸ್ತರ್ ಸತ್ತಾನಂತ ಹೊಯ್ಕೊಂದೆಲ್ಲ ಆ ತೊಣಸ್ಯಾಳ ಕಾಕ ಕಾಕ ಅಂತಿದ್ದೆ ನೋಡು ಆ ಗೌಡ ಸತ್ತಾನ ನಮ್ಮ ಅಲ್ಲಿ ಹೋಗ್ಯಾರ ಸರ ಈ ಮಗ ಸಾಲಿಗ್ರಿ ಬರ್ತಿದ್ದ ಇಲ್ರಿ ಒಂದ್ ದಿನಾನು ಸಾಲಿಗೆ ಬಂದಿಲ್ರಿ ಮಗ ಸಾಲಿ ಕರಿ ಮನಿ ಕರಿಯಾಕ ಬರ ಅಂತ ಸಾಲಿಗೆ ಬರ್ಲಾರ್ಕನ ಇಲ್ಲಿ ಬಂದಿನ್ರಿ ನಾನು ಬಂದ್ರು ನಮ್ಮ ಅಪ್ಪ ಸತ್ತಾನ ಗೌಡ ಸತ್ತಾನ ಇದ್ನ ಹೇಳ್ತಾನ್ರಿ ಗೌಡ್ರ ಈಗ ನೀವು ಹೋಗ್ರಿ ನಾಳೆ ಏನೈತಿ ಈ ಮಗಗೆ ಚಪ್ಪಲಿ ಹೊಡೆ ಸಾಲಿ ಕರ್ಕೊಂಡ್ಬರ್ತೀನಿ ನೀವು ಹೋಗ್ರಿ ಮಾಡ್ರಿ ಅಣ್ಣ ಅಲ್ಲ ನಿಮ್ಮ ಮಗನ ಈ ಟದಿ ಊರಾಗ ಮಾಸ್ತರ್ ಸತ್ತಾನ ಗೌಡ್ ಸತ್ತಾನ ನಮ್ಮ ಅಪ್ಪ ಸತ್ತಾನ ಅಂತೇಳಿ ಆ ಸಂಘನ್ ಕೂಡ ಅಪೋಸಿಟ್ ಎಲೆಕ್ಷನ್ ಮಾಡಕ್ ಹೋಗಿ ಮಗನ ಈ ಟದಿ ಈ ಮಗಗ ಮನೆಯಾಗ ಇಟ್ಕೊಳ್ಳೋದು ಬೇಡ ಎಗ್ರೆ ಚಿತ ಇಡುನು ಕುರಿಕಾಯಿ ಎಗ್ರೆ ಇಡುನು ಇಲ್ಲ ಹೋಟೆಲ್ದಾಗ ಮುಸ್ರಿ ಎಗ್ರೆ ಇಡುನು ನಡಿ ಮಗನ ಬಾ ನನ್ಗೆ ಹೇಳ್ದಿ ಚಂದ ಇರ್ಲಿ ನನ್ನ ಮಗ ಚಂದ ಇರ್ಲಿ ಅಂತ ಕುಂದ್ರ ಮಗನ ನಿನಗ ಒಗದ ಬಂದ ಕುಂದ್ರ ಏನು ಮಾಡಿಲ್ಲ ಮಗನ ನೀನು ಕುಂದ್ರ ಮಗನ ನೀನು ಏ ಮಗನ ಎದ್ದ ಹಲ್ಲು ಮುರಿತೀನಿ ಕುಂದ್ರ ಮಗನ ಸಾಲಿ ಹೋಗ್ತೀನಿ ಬಿಡು ಸಾಲಿ ಹೋಗ್ಯ ಮಗನ ನೀ ಸಾಲಿ ಕಲಿದ ಬೇಡ ಮಗನ ಹೋಟೆಲ್ದಾಗ ಹುಟ್ಟಿ ಸುಳಿ ಮಗನ ಸುಮ್ಮಿಡು ಮೊದಲ ಹಾಕೊಂಡು ಸೀದಾ ಹಾಕು ನಿನಗೆ ನನ್ನ ಮಗ ನೌಕರಿ ತಗೋತಾನ ನಾ ಮಾಡಿದ್ರೆ ಇಲ್ಲಪ್ಪ ನಾ PS ಹಾಕ್ತೀನಿ ಬಿಡು ಯಪ್ಪ ನಿನ್ನ ಕೇಳುತ್ತೆ ನೋಡು ಅಲ್ಪಲ್ಲು ಈ ನಮ್ಮ ಇಬ್ಬರು ವಿಷಯ ನಿನ್ನ ಗಂಡಗ ಗೊತ್ತಾರ ಹೆಂಗೆ ಅವ ನಾನು ದೋಸ್ತರದೀವಿ ಹಾಂ ಒಂದ ಗಂಗಳನ್ಯಾಗ ಉಂಡೀವಿ ಏನು ಮಾಡ್ತೀವಿ ಅವಾಗ ಹಂಗೆ ತಿಳ್ಕೊಂಡ್ರೆ ನೀ ಹೇಳ್ತೀನಿ ನಾನು ಕ್ಲೋಸ್ ಫ್ರೆಂಡು ಒಂದೇ ತಟ್ಟನೆ ಊಟ ಮಾಡ್ತೀನಿ ಪ್ರೀತಿ ಯಾವಾಗ ಹುಡ್ತದ ಯಾರನ್ನ ಹುಡ್ತದ ಗೊತ್ತಾಗಲ್ಲ ಬಟ್ ಏನೋ ಹಂಗೆ ಹೋಗೋದು ಈಗ ಬಟ್ ನೀ ನನಗೆ ಬೇಕು ನೋಡು ನಿಂಗೆ ಏನರ ಕಷ್ಟ ಬರಲಿ ನಾನು ನಿನ್ನ ಜೊತೆ ಇರ್ತೀನಿ ಅಂಥದ್ದೇನು ಪರಿಸ್ಥಿತಿ ಬತ್ತಪ್ಪ ಅಂದ್ರೆ ನನಗೆ ಕೊಳ್ಳಂಚೇರಿ ಮಾರಿ ನಿಂಗೆ ಹೆಲ್ಪ್ ಮಾಡ್ತೀನಿ ನೀ ಇಷ್ಟು ಧೈರ್ಯ ಕೊಟ್ಟಿಲ್ಲ ಸಾಕು ನನಗೆ ಯಾವ ನೀವು ಹುಸುಳಿ ಮಗ ಅಡುಗೆ ಗೊತ್ತದವ ನೀನೇ ಎಲ್ಲ ಮಾಡಿದ್ ಮಗನ ಏ ಮಗನ ನಮ್ಮ ಮೂರು ಗೌಡ್ರದೈತಿ ಗಾಡಿ ನಿಂದಿರೋದು ಹೊಕ್ಕಿ ನಾನು ನಿಮೆ ಬಂದ ಸರ್ ಮುಚ್ಚೋ ನೀನು ಹೌದಾ ಇವನು ಗೌಡ್ರ ಗಾಡಿಗೆಲ್ಲ ಗುಚ್ಚಿ ಬಿಟ್ರಿ ಮಕ್ಕಳೇ ನೀವು ಇಲ್ರಿ ಗೌಡ್ರ ಹುಡುಗ ಒಂದ್ ಸ್ವಲ್ಪ ಇದು ಮಾಡಿದ ಅದಕ್ಕೆ ಬಂದು ಗಾಡಿ ಕೂತಿನ್ರಿ ಏನೋ ಆಗಿಲ್ರಿ ಗೌಡ್ರ ಏನೋ ಆಗಿಲ್ಲ ಇಲ್ರಿ ಗೌಡ್ರ ಇಲ್ರಿ ಗೌಡ್ರ ನಾ ಅವರಿಗೆ ಒಂದು ಸ್ವಲ್ಪ ಸಹಾಯ ಕೇಳ್ತೀನಿ ಗೌಡ್ರ ಅವ್ರ ಸರ್ ಅವರ ಗೌಡ್ರ ಅರ್ಷ ನಿಂತಿ ಕರ್ಕೊಂಡಿದ್ರಲ್ರಿ ಯವ್ವ ನನ್ನ ಹುಚ್ಚನ ಹಟ್ಟೆ ನೋಡೇ ಬಿಟ್ಟು ಯಾರು ಹೇಳ್ತಾನೋ ಏನು ಮಾಡ್ತಾನೋ ನೀವು ಏನ್ರಿ ಗೌಡ್ರ ಯಾವ್ದು ಒಂದು ತಟ್ಟ ಹಾಕೊಂಡು ಬಿಟ್ಟಿರ್ತೀರಲ್ಲ ಗೊತ್ತಾಗಲ್ಲ ಬೇರೆ ಐತಿ ಮಗನ ಇಲ್ರಿ ಗೌಡ್ರ ನಾ ಮತ್ತೆ ಊರ್ ಮಂದಿಗೆ ಹೇಳ್ತೀನಿ ನೋಡ್ರಿ ಮತ್ತೆ ನಿನ್ನ ಅವನು ಮೆಟ್ಟ ಇರ್ತಾವ ಮಗನ ಹಂಗಾದ್ರೆ ನನಗೊಂದು ಕೆಲಸ ಮಾಡ್ರಿ ಏನು ಏನಿಲ್ಲ ಅವ್ರ ಮನೆಯಾಗಿ ಬೇಕಾದಾಗ ಪರ್ಶಾನ್ ತಮ್ಮನಿ ಐತಿ ಅಕ್ಕಿ ಜೋರ್ ಮಾಡಿ ಕರ್ಕೊಂಬರ್ರಿ ಬರ್ತೀನ ಏನು ತಿಳ್ಕೊಂಡಿಲ್ಲ ನನ್ನ ಅಡಿಸಿ ಮಗನ ನೀನು ನೀವು ಊರು ತುಂಬ ಹೇಳ್ತೀನಿ ನೋಡ್ರಿ ಆಯ್ತು ಬಿಡಿ ಏನು ಒಂದು ಮಾಡ್ತೀನಿ ಬಿಡ ನಾನು ಆಯ್ತು ಹೇಳಬಾಡಿ ಆಗಿ ಮಗನ ಇದು ಕೈ ಎಲ್ಲ ಕಾಲು ಅಂತ ತಿಳ್ಕೊರಿ ಇದು ಚಪ್ಪಲ್ ಅಂತ ತಿಳ್ಕೊರಿ ನಾ ಏನು ಕರ್ಕೊಂಡು ಹೋಗೋರು ಹುಷಾರು ಹೋಗ್ರು ಕುಂದ್ರಿ ಕುಂದ್ರಿ ಈ ಮಗಲೇ ಮಗನೇ ನಡಿ ಮಗನ ನಿನ್ನ ದೈವನ ಅಲ್ಲಿ ನಡಿ ನಾ ಇನ್ನು ಮುಂದೆ ದಿನ ಸಾಲಿ ಹೋಗ್ತೀನಿ ಸುಮ್ಬಿಡ ನನಗೆ ಹೇಳಿದ ಮಾತು ಕೇಳಿಸಿ ಸುಮ್ಬಿಡ ನಾ ತಾಯಿಗೆ ಇಳಿತೀನಿ ಬಿಡು
ಹೊಳೆ ಹೋಗೋದಕ್ಕೆ ಮಗನ ಬೇಡ ಬಿಡಿ. ಯಪ್ಪ ನನ್ ಬಿಡ. ನನ್ ತಿಳಿದ್ರು ಸುಳಿ ಮಗನ. ನೀರ್ ಬಾಳ ಚಂದ ಮುಂದ್ರಲ್ಲ ಮಗನ ಏ ಬೇಡ ನಾ ದಿನ ನೀ ಹೇಳಿದ ಮಾತು ಕೇಳ್ತೀನಿ ಸುಮ್ರು. ಮಮ್ಮ ನೀರ್ ಬಾಳ ಚಂದ ನೀರ್ ಕುಡ್ ಬರ್ತಾನೆ ನೀರು ಕೂಡ ಬರ್ತಿ ಹಾ ಏ ಬಾ ಮಮ್ಮ ಯಪ್ಪ ಸುಮ್ರ ನಾ ಓಡೋಕೇನು ಸುಮ್ರು. ಎಲ್ಲಿ ಹೋಗ್ತೀರಿ ನನ್ ಚಪ್ಪಲ್ ಏನ್ ಕೇಳ್ತಿ ಅಯ್ಯಪ್ಪ ನೋಡಿ ಮಗನ ಬಿಡು. ಏ ಬಿಡು ಆ ಸುಳಿ ಮಗನ ಹೇಳ್ತಿ ಮಾತು ಕೇಳಿ ಅಲ್ಲೇ ಕೊಂತೀನಿ ಅವನ ಸುಮ್ಬಿಡಲಿ. ಸುಳಿ ಮಗನ ನಿಮ್ಮ ಅವ್ವ ಏನ ಬರೇ ಹೆಂಡತಿ ಮಾತು ಕಳಿಸ್ಬಿಟ್ರೆ ನಿನಗೆ ಏನೋ ಗೊತ್ತಿಲ್ಲ. ನನ್ನ ಮಾತು ಕೇಳಿಲ್ಲ. ಬಂದಿ ನೀನು ಕೊಡ್ಲೇನೋ ಒಂದು ಮೀನ ಹಿಡಿದು ಕಪ್ಪಿ ಹಿಡಿದು ಹಾವು ಹಿಡಿದು ನಾ ಏನು ಹಾವು ಹಿಡಿಯ ಮೀನ ಹಿಡಿಯ ಮಾಡಿ ಅನ್ನ ಈಗ ಹೋಗಿ ಕೆಲ್ಸಕ್ಕೆ ಹಚ್ಚಿ ಬರೋಣ ಆಮೇಲೆ ಬೇಕಾದ್ರೆ 1 ಕಿಲೋ ಮೀನ ತಂದು ಕೊಡ್ತೀನಿ ತಿಂದು ಸಾಯ್ಕತಿ ಆ ಕಡೆ ಇಲ್ಲೇ ಬಂದಿವಲ್ಲ ಹಿಡಿದು ಕೊಡ್ಲೆ ಏನಕ್ಕೈತಿ ಧರ್ಮಪ್ಪ ಇದು ನಂದು ಇವತ್ತು ಬೆಂಗಳೂರಲ್ಲಿ ಬಂದಿನಿ ಸಂಜೆ ಮುಂದೆ ಬೇಕಾದ್ರೆ ಒಯ್ಯಿನ 1 ಕಿಲೋ ಮೀನ ಜಾಸ್ತಿನೇ ಒಯ್ತೀನಿ 2 ಕಿಲೋ ಒಯ್ಯಿನಿ ಈ ಮಗಗೆ ಮೊದಲು ಯಾರ ಮನ್ಯಾಗ ತುರುಕಿ ಬರೋಣ ಅದೆಲ್ಲ ಗೊತ್ತಿಲ್ಲ ನಂಗೆ ಏನ್ ಬೇಕು ಸುಳಿ ಮಗನ ಮೀನಾ ಕೇಳಕತ್ತ ಮೀನಾ ತಂದು ಕೊಡು ನೀ ಗಂಡ ಸರಿ ಹೌದಾ ಅಲ್ಲ ಕೇಳಿ ಸಾಧ್ಯ ಅವು ತಂದು ಕೊಟ್ರೆ ಸಂಜೆ ಅಡಿಗೆ ಮಾಡಿ ಹಾಕ್ತಾಳ ಮಗ ಇಬ್ರು ಚೆನ್ನಾಗಿ ಸೇಸ್ತಾವ ನೋನು ತಿಂದ ನಾಳೆ ಕುಸ್ತಿ ಬೈಲೋನಕ್ಕಿನ ತಡಿ ನಾರು ಹಿಡ್ಕೊಂಬರ್ತೀನಿ ಮೀನಾ ಮಗನ ಮಸುಳೆ ಅದಾವ ಇಲ್ಲಿ ಮೀನ ನೀ ಹಿಡಿಬೇಡ ಆ ಮಸುಳಿ ನಿನಗ ಅವು ನೋನ ಕಡೆ ಕಡೆ ಬಿಟ್ಟು ಬರಬೇಕು ತಡಿ ಸುಳಿ ಮಗನ ನಾನೇ ಹೋಗ್ತೀನಿ ಬ್ಯಾಡವಲ್ಲಿ ಏ ನೀರು ಗಂಡ ಸರಿ ಹೌದಾ ಅಲ್ಲ? ಹುಡುಗ ಹೊಂಟದೈತಿ ಹೋಗುವಲ್ಲ ಏ ನಾ ಹೋಗಲ್ಲಪ್ಪ ಏನ್ ಬೇಕು ಮಗನೇ ಹುಡುಗ ಹೋಗ್ತಾ ಗಂಡ ಸರಿ ಹೌದಾ ಅಲ್ಲ ಹಾಕೋ ಇಲ್ಲಿ ಕಂಡ್ರೆ ಯಾರು ನಾ ಮೀನ ಹಿಡಿದು ಕೊಡ್ತೀನಿ ಕೆಲ್ಸಕ್ಕೆ ಕ್ಯಾ ಮಗನ ನಾನು ಬರ್ತೀನಿ ಮೀನಾ ಹಿಡಿಯಕ ಅದಾವ ಮಗನ ಈಗ ಮೀನ ಹಿಡಿದು ಕೊಡ್ತೀನಿ ಅಂದ್ರೆ ನೀ ಕೆಲ್ಸಕ್ಕೆ ಹೋಗ್ಬೇಕು ನೀ ಮಗನ ಕಾಣ್ತಾರ ಅಂತಾರ ಮೀನಾ ಹಿಡಿ ಬಾ ಮಗನ ನೀ ಏನು ಹೋಗೋದಾಗ್ಲಿ ನಡಿ ಮಗನ ನೀನ್ರಿ ಎಷ್ಟು ಮೀನ ತಿತ್ತಿ ಅಂತ ಏ ಮಾಮ ನಡು ಮಗನೇ, ನಡಿ. ಹಿಡ್ಬೇಕು ಗೊತ್ತೈತಿನ ಹಾ. ನಿನಕಿಂತ ದೊಡ್ಡದ ಉದ್ದೊಂದು ಹಿಡ್ಬೇಕ ಈಗ ನನ್ ಸಾಣದೈತನ ಸರಿ ನಡಿ ಮಗನ ನಿಂದ್ರಲಿ ಸಾಣ್ ತೆಗ್ತೀನಿ ಮಗನ ನೋಡೋಣ ಮಗನ ಎಂತಾದ್ರಿ ಮೀನ ಹಿಡಿತಿ ಯಾರ್ ಫಸ್ಟ್ ಹಿಡಿತಿಲ್ಲ ಅವ್ರಿಗೆ ಫ್ರೈ ಮಾಡಿ ಕೊಡ್ತೇನೆ ಹಾ ಏನು ಮೀನ ಫ್ರೈ ಮಾಡಿ ಕೊಡ್ತೀನಿ ಯಾರ್ ಫಸ್ಟ್ ಹಿಡಿತೀರ ಅವ್ರಿಗೆ ಯಾರು ಫಸ್ಟ್ ಹಾ ನಾನು ನನಗೆ ತಗೋತ್ ಹಿಡಿತೀನಿ ಹೇಳುವ ಮೀನಾ ನಾ ಒಳಗೆ ಹೋಗ್ತೀನಿ ಇಲ್ಲ ಮೀನಾ ಯಾವ ಹಾಫ್ ಸುಳಿ ಮಕ್ಕಳು ಹೊಳೆ ಮೀನಾರ ಬಿಟ್ಟಿದ್ದೀನಿ ಸರ್ಕಾರದವರು ಹುಡುಕಾಕತ್ತೀನಿ ಒಂದು ಮೀನು ಸಿಗಾಕತ್ತಿಲ್ಲ ಏ ಇನ್ನಟ್ ನೋಡ್ಲಾ ಅಲ್ಲೇ ಎಲ್ಲಿ ನೋಡಿ ಫುಲ್ ಹೊಳೆ ಕೊರ ನಾ ಮುಣುಕ್ತೀನಿ ನೋಡ್ತೀನಿ ಶಂಕ್ರೇ ಮಗನ ನಿಮ್ಮ ಅವನ ಮಾತು ಕೇಳಿ ಮುಣಗಾಕತ್ತಿ ಮುಣಗ ನಿನಗಂತೂ ಸಿಗೋದಿಲ್ಲ ಮಗನ ಮೊದಲು ನಾನೇ ಹಿಡಿತೀನಿ ಏ ಶಂಕ್ರಿಯ ಬಾ ಇಲ್ಲಿ ಬಂದೆ ಮೀನ್ ಸಿಕ್ಕಿಲ್ಲ ನಿನಗ ನೀ ಫಸ್ಟ್ ಮೀನಾ ಹಿಡಿದ್ರ ಕೆಲ್ಸಕ್ಕೂ ಕಳ್ಸುದಿಲ್ಲ ಸಾಲಿಗೂ ಕಳ್ಸುದಿಲ್ಲ ಟ್ಯೂಷನ್ಗೂ ಕಳ್ಸುದಿಲ್ಲ ಪ್ರಚಾರಕ್ಕೆ ಹೋಗಕ್ಕೆ ನೀ ಹೌದವ ಹಾ ಹಂಗಾರ ಫಸ್ಟ್ ನಾನೇ ಮೀನ ತರ್ತೀನಿ ನೋಡಿ ನಿಮ್ಮ ಅಪ್ಪ ಹಿಡಿದಂದ್ರ ಓದ್ ಸಾಲಿಗಟ್ಟಿ ಬರ್ತಾನ ಕೆಲ್ಸಕ್ಕ ಅಪ್ಪ ಹಿಡಿದ್ರ ಕೆಲ್ಸಕ್ಕಟ್ಟಿ ಬರ್ತಾನ ನಿನ್ನ ಏ ನಿಮ್ಮ ಅವನ ಮೊದಲು ಮೀನ ಹಿಡಿಬಾ ಮಗನ ನಾನು ನಿನಕಿತ ಮಾತ್ರ ಹಿಡ್ತೀನಿ ಮಗನ ಏ ಮಾಮ ಏನು? ಶಂಕರ ಫಸ್ಟ್ ಮೀನಾ ಹಿಡಿದಂದ್ರ ಅವ್ನ ಎದಕ್ಕೂ ಕಳ್ಸುದಿಲ್ಲ ನೋಡ ಮತ್ತೆ ಮೊದಲ ಆ ಮಗಗ ಮೀನ ಹಿಡಿಯನ್ನ ಇವತ್ತ ನಾ ಸಾಲಿಗೆ ಕೆಲಸಕ್ಕೆ ಹೋಗಬೇಡ್ದಂದ್ರ ನಮ್ಮ ಅವ್ವ ಮೀನ ಹಿಡಿ ಅಂದ ನಾ ಮುನಿಗೇರಿ ಮೀನ ಹಿಡಿತೀನಿ ಇವನು ಇವ ಮೊದಲು ಮೀನ ಹಿಡಿದ್ರೆ ಇವ ಸಾಲಿಗೂ ಹೋಗಲ್ಲ ಕೆಲ್ಸಕ್ಕೂ ಹೋಗಲ್ಲ ಮೊದಲು ನಾನು ಹಿಡಿತೀನಿ ಮೀನ ಶಂಕರ ಬಿಡ್ಬೇಡ ಶಂಕರ ಜಗ್ಗಿ ಜಗ್ಗಿ ತಗೊಂಬ ಫ್ರೈ ಮಾಡ್ಕೊಂಡ್ ತಿನ್ನೋಣ ಅಲ್ಲ ಏ ಬಿಡುವಲೆ ನಿಮ್ಮ ಅವ್ ಫ್ರೈ ಮಾಡ್ಕೊಂಡ್ ತಿಂತೀನಿ ಅನ್ನಕತ್ತಾಳ ಬಿಡುವಲೆ ಶಂಕ್ರಿಯ ಬಿಡು ಏ ಜಗ್ಗ ಮಾಡ್ಕೊಂಡ್ ಬರ್ತೀನಿ ಯಪ್ಪಲೆ ಶಂಕ್ರಿಯ ನೀ ಹಿಡ್ದಿದ್ದು ಹೊಳೆದ ಮೀನ ಅಲ್ಲ ನನ್ನ ಮೀನ ಹಿಡ್ದಿ ನಾವು ಬಾಡ್ಯಾನ್ ಮಗ ಮೀನಾ ಹಿಡ್ಕೊಂಡ್ ಬಾ ಅಂದ್ರ ಅವ್ರ ಅಪ್ಪನ ಮೀನಾ ಹಿಡ್ದಾನ ಮಗನ ನಿನಗಂತರೂ ಮೀನ ಸಿಗೋದಿಲ್ಲ ನಿನಗೆ ಕೆಲಸನ ಫಿಕ್ಸ್ ನಾ ತರ್ತೀನಿ ನೋಡಿ ಈಗ ಮೀನ ಹಂಗೈತಿ ಅವ್ವ ಮಾಮ ನಿನಕಿಂತ ಉದ್ದ ಐತ್ಲ ಮೀನಾ ಬೋಸುಡಿ ಮಗ ಕಡಿಗೂ ಮೀನ ಹಿಡಿದ ನನ್ನ ಕೆಲಸ ಅಂತ ತಪ್ಪಿದಲ್ಲ ಈಗ